ಅಯ್ಯೋ ನಾನು ಏನು ಮಾಡಲಿ? ಅಲ್ಲ ಕಣಪ್ಪ, ನಾವು ಸಾಮಾನ್ಯ ಜನ ಇವ್ರು ಹಿಡ್ಕೊಂಡು ಒಳಗಡೆ ಹಾಕಿದ್ರೆ ಹೇಳೋರು ಕೇಳೋರು ಯಾರಿಲ್ಲ ಅಂತ ಹಿಂಗೆ ಮಾಡ್ತಿದ್ಯಾ? ಒಂದು ಮಾತ್ರ ಹೇಳ್ತೀನಿ, ಸತ್ಯನ ತಿಳ್ಕೊ. ಮೇಲೊಬ್ಬ ಎಲ್ಲ ನೋಡ್ತಿರ್ತಾನೆ, ಒಳ್ಳೇದು ಕೆಟ್ಟದ್ದು. ಯಾರು ಗೆದರ್ಲಿಲ್ಲ ಅಂದರು ಅವ್ನಿಗೆ ಗೆದರ್ಲೇಬೇಕು. ಅಲ್ಲ, ನಾನೇನು ಕಳ್ತನ ಮಾಡಿದ್ದೀನ, ಸುಲಿಗೆ ಮಾಡಿದ್ದೀನ, ಕೊಲೆ ಮಾಡಿದ್ದೀನ? ನನ್ನನ್ನು ಹಿಡ್ಕೊಂಬಂದು ಜೈಲಲ್ಲಿ ಹಾಕಿದ್ದೀರಲ್ಲ. ಈ ಜಾಗದಲ್ಲಿ ನಿಮ್ಮ ಅಕ್ಕನೋ ತಂಗಿನ ಇದ್ದಿದ್ರೆ ಹಿಂಗೆ ಮಾಡ್ತಿದ್ರಾ? ನಾನು ಕೇಳಬಾರದು ಏನು ಕೇಳಿದೆ? ಕಸ ಎತ್ತಾಕ್ರಪ್ಪ ಅಂತ ಹೇಳಿದೆ, ಅದೇ ದೊಡ್ಡ ತಪ್ಪ ರೇ. ಆ ಅಮ್ಮನ ಬಾಯಿ ಮುಚ್ಚಿಸ್ರಿ ಮೊದಲು. ಅದೇನು ಬಾಯ ಬೊಂಬಾಯ? ಅಪ್ಪ ಏಮ್ಮ ಸುಮ್ಮನಿರೋ, ಇದೇನೋ ನಿಮ್ಮ ಒಟಾರ ಅಲ್ಲ. ವಾಟಾರ ಆಗಿದ್ರೆ ಅದ್ರ ಕಥೆನೇ ಬೇರೆ ಆಗ್ತಿತ್ತು. ಅಲ್ಲ ಕಣಯ್ಯ, ನೀನು ಹೆಂಗ್ಸಾಗಿದ್ರೆ ಇನ್ನೊಂದು ಹೆಂಗ್ಸ್ ನೋವು ನಿನ್ಗೆ ಅರ್ಥ ಆಗೋದು. ಗಂಡಸ್ಗೇನು ಗೊತ್ತು ಗೌರಿ ದುಃಖ? ನಂಗೆ ನನ್ನ ಕಷ್ಟ ನಿನ್ಗೇನು ಅರ್ಥ ಆಯ್ತು? ನೀನು ಸುಮ್ಮನೆ ಇರು. ನೋಡಿ, ನೀವು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ನಿನ್ನನ್ನು ಅರೆಸ್ಟ್ ಮಾಡಿದ್ದು ಗೊತ್ತಾಯ್ತಾ? ಅಲ್ಲೇನಾ? ತಾಯಿ ಎಲ್ಲವ್ವ. ಅಲ್ಲ ಕಣಪ್ಪ, ನೀನೇ ನೋಡ್ತಾ ಇದ್ದೆ, ಆ ಅಮ್ಮ ಹಿಡ್ಕೊಂಡು ಹಂಗೆ ಎಳ್ದಾಡ್ತಿದ್ಲಲ್ಲ ಅಂತ ತೊಳೆದ್ನಪ್ಪ. ಅದನ್ನ ಅಲ್ಲೇ ಅಂತ್ಯಾ? ನಮ್ಮ ಒಟ್ಟಾರದಲ್ಲಿ ನೀರು ಹಿಡಿಯುವಾಗ ಎಂತ ಜಗಳ ಆಗುತ್ತೆ. ಅದನ್ನೇನಾರು ನೋಡಿದ್ರೆ ಇದು ಕೊಲೆ ಕೇಸು ಖಂಡಿತವಾಗ್ಲು ಅಂತ ನನ್ನ ಮೇಲೆ ಕೇಸ್ ಬುಕ್ ಮಾಡಿ ಒಳಗೆ ತಳ್ಬಿಡ್ತಿದ್ದೇನೋ. ಸುಮ್ಮನಿರೋ, ಮಾತಾಡ್ಬೇಡ. ಅಯ್ಯಪ್ಪ, ಅಯ್ಯೋ ಸುಬ್ಬು ಅನು. ಯಪ್ಪ ಯಾಕೆ ಇಲ್ಲಿಗೆ ಬಂದ? ಬಾಬಾ ಕೂತ್ಕೊಳ್ಳಿ. ಬಾಬನ ರೇ, ಮೊದಲು ಆ ಅಮ್ಮನ ಬಾಯಿ ಮುಚ್ಚಿಸ್ರಿ. ಏಯ್ ಸುಮ್ಮನಿರೋ. ಅಯ್ಯೋ, ಮಾತಾಡಿನೇ ಬಗೆಹರಿತಿಲ್ಲ, ಇನ್ನು ಮಾತಾಡ್ದಿದ್ರೆ ಬಗೆಹರಿತದ? ಸುಮ್ಮನೆ ಇರಪ್ಪ ನೀನು. ದೊಡ್ಡ ಪೊಲೀಸಪ್ಪ, ನಾನು ಜಾಸ್ತಿ ಮಾತಾಡೋದು ಬಿಟ್ರೆ ಇನ್ನೇನು ತಪ್ಪು ಮಾಡಿಲ್ಲ. ನನ್ನ ಗಂಡನ ಮಗಳು ಮನೇಲಿ ಕಾಯ್ತಿರ್ತಾಳೆ, ನಾನು ಬಡವಳು, ನನಗೆ ಬಿಟ್ಬಿಡಪ್ಪ ನಿಂದ ಅಮ್ಮಯ್ಯ ಅಂತೀನಿ. ಬಿಟ್ಟು ಕಳಿಸ್ತೀನಿ. ಬಾಬಾ, ನಾನು ಆ ವಿಡಿಯೋ ನೋಡಿದೆ. ಅದನ್ನು ಫೇಸ್ಬುಕ್ಗೆ ಯಾರು ಅಪ್ಲೋಡ್ ಮಾಡಿದವರು ಅನ್ನೋದನ್ನು ಪತ್ತೆ ಮಾಡೋದಕ್ಕೆ ಸೈಬರ್ಗೆ ಹೇಳಿದ್ದೆ. ಅವರೊಂದು ಫೋಟೋ ಕಳಿಸಿದ್ರು. ಇವನೇನು ಅವನು? ಹಾ ಹೌದು, ಇವನೇ. ಇನ್ನು ಅರ್ಧ ಗಂಟೆಲಿ ಇವನನ್ನು ಒದ್ದೊಳಗೆ ಹಾಕ್ತೀನಿ. ಕುತಂತ್ರ ನಡೀತೈತಲ್ಲಪ್ಪ. ಒಳ್ಳೆ ಚಾನ್ಸ್ ಸಿಕ್ಕಿತ್ತು. ಅಯ್ಯೋ ಪಾಪ, ಮಿಸ್ ಆಗೋಯ್ತು. ಅನು, ಹರಿ ಓಕೆ? ಅನು, ಬೇಜಾರು ಮಾಡ್ಕೋಬೇಡ. ನಿನಗಿರೋ ಟ್ಯಾಲೆಂಟಿಗೆ ಇದಕ್ಕಿಂತ ಒಳ್ಳೆ ಅವಕಾಶ ನಿನಗೆ ಮುಂದೆ ಖಂಡಿತ ಸಿಗತ್ತೆ. ಹೌದು ಅನು, ಇನ್ನೂ ತುಂಬ ಟೈಮ್ ಇದೆ. ನೀನು ಮೊದಲು ಡಿಗ್ರಿ ಕಂಪ್ಲೀಟ್ ಮಾಡ್ಕೊ, ಆಮೇಲೆ ಎಕ್ಸಾಮ್ಸಲ್ಲಿ ಒಳ್ಳೆ ಸ್ಕೋರ್ ತೊಗೊಂಡು ಬಾ. ಆಮೇಲೆ ನಿನಗೆ ಇಂಥ ಅವಕಾಶಗಳು ಸಿಕ್ಕೇ ಸಿಗತ್ತೆ. ಯಮುನಾ ಮ್ಯಾಮ್, ಐ ಥಿಂಕ್ ಅನು ತುಂಬಾ ಸ್ಟ್ರಾಂಗ್ ಆಗಿದ್ದಾಳೆ. ನಾನೇನಾದರೂ ಆಗಿದ್ರೆ ಡಿಪ್ರೆಷನ್ಗೆ ಹೋಗ್ಬಿಡ್ತಿದ್ದೆ. ನನಗೆ ಸರ್ ಹೇಳಿದ ಮಾತಿಂದ ತುಂಬಾ ಸಮಾಧಾನ ಆಯಿತು ಗೊತ್ತಾ? ಏನಂದ್ರು? ನಿನಗೆ ಮನೆಯವ್ರ ಮೇಲಿರೋ ಗೌರವ ಕಾಳಜಿ ನೋಡಿದ್ರೆ ತುಂಬ ಹೆಮ್ಮೆ ಆಗುತ್ತೆ ಅಂತ ಅಂದರು. ಈ ಒಂದು ಅಪ್ರಿಸಿಯೇಷನ್ಗಿಂತ ನಾನು ಲಂಡನ್ಗೆ ಹೋಗೋದು ದೊಡ್ಡ ಇಲ್ಲ ಅಲ್ವಾ? ಮೊದಲು ನಾನು ಎಜುಕೇಷನ್ ನೋಡ್ಕೋತೀನಿ, ಆಮೇಲೆ ಮುಂದೆ ಎಲ್ಲ ಇದ್ದಿದ್ದೆ ಅಲ್ವಾ? ಅಮೇಝಿಂಗ್ ಜೇಂಡೆ, ನೀವು ಈ ಸಿಚುಯೇಷನ್ನ ಇಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಸೂಪರ್. ಯಾಕೆ ಜೇಂಡೆ, ಏನಾಯ್ತು? ಅವಳಿನೇನು ಲಂಡನ್ಗೆ ಹೋಗ್ತಿಲ್ವಲ್ಲ? ಆ ಸುಬ್ಬು ಸಿರಿಮನೆ ನನ್ನ ಬಗ್ಗೆ ಆರ್ಯ ಸರ್ ಹತ್ರ ಹೇಳಿದ್ದಾರೆ. ಅಯ್ಯೋ, ಲೆಟ್ ಹಿಮ್ ಟೆಲ್. ಹೇಳಿದ್ರೆ ಹೇಳ್ಕೊಳ್ಳಿ ಬಿಡ್ರಿ. ಆ ಸುಬ್ಬು ಸಿರಿಮನೆನ ಕಟ್ಕೊಂಡು ನಿಮ್ಗೆ ಏನಾಗಬೇಕಾಗಿದೆ? ನೀವೇನಲ್ಲಿ ಹೋಗಿ ಸ್ಯಾರಿ ಪರ್ಚೇಸ್ ಮಾಡಬೇಕಾ? ನನ್ನ ಮುಖ್ಯವಾದ ಪ್ರಶ್ನೆ, ಆರ್ಯ ಸರ್ ಹೋದ್ಮೇಲೆ ಅನು ಹರ್ಷ ಸರ್ಗೆ ಅಸಿಸ್ಟ್ ಮಾಡ್ತಾಳಂತೆ. ಅವಳು ಏನು ಮಾಡ್ತಾಳೆ? ಅವಳಿಗೇನು ಗೊತ್ತು? ಇಬ್ಬರದು ಒಳ್ಳೆ ಜೋಡಿ. ನೋ ಜೆಂಡೆ, ಆ ಅನುಸಿರಿ ಮನೆನ ಅಷ್ಟು ಲೈಟಾಗಿ ಕನ್ಸಿಡರ್ ಮಾಡಬೇಡಿ.
ಶಿ ಇಸ್ ವೆರಿ ಕ್ಯಾಲ್ಕುಲೇಟಿವ್. ವಿ ಬೋತ್ ನೋ ದ್ಯಾಟ್. ಕಳೆದ 2 ಸಲನೂ ಹೇಗೆ ತಪ್ಪಿಸ್ಕೊಂಡ್ಲು ಅಂತ ನೀವೇ ನೋಡಿದ್ರಲ್ಲ. ತುಂಬ ಚಾಲಾಕಿ ಇದ್ದಾಳವಳು, ಹೇಗೋ ನಿಭಾಯಿಸ್ಬಿಡ್ತಾಳೆ. ನಮ್ಮ ಕಡೆ ಒಂದು ಮಾತಿದೆ, ಗುದ್ದಾಡಿದ್ರೆ ಗಂಧದ ಜೊತೆ ಗುದ್ದಾಡು, ಸಗಣಿ ಜೊತೆ ಅಲ್ಲ ಅಂತ. ಹಾಗಾಯ್ತು. ಹಲೋ ಅಪ್ಪ, ಹೇಳಿ. ಅನು, ಬಿಸಿ ಇದೆಯೇನಮ್ಮ? ಇಲ್ಲ ಅಪ್ಪ, ಏನು ವಿಷಯ? ಅದು ನಿಮ್ಮಮ್ಮನ್ನ ಪೊಲೀಸ್ನವ್ರು ಹಿಡ್ಕೊಂಡು ಹೋಗಿದಾರಂತಮ್ಮ. ಅಪ್ಪ, ಏನು ಹೇಳ್ತಿದ್ದೀರಾ ಅಪ್ಪ? ಪೊಲೀಸಾ? ಯಾಕಪ್ಪ, ಏನಾಯ್ತು? ಅಪ್ಪ, ನಾನು ಬರ್ತೀನಿ. ಸ್ವಪ್ನ, ನಂಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ಮೀರಾ ಮ್ಯಾಮ್ಗೆ ಹೇಳ್ಬಿಡು, ಸರಿನಾ? ಸರಿ. ಅನು, ಏನಾಯ್ತು? ಎನಿಥಿಂಗ್ ಸೀರಿಯಸ್? ಇದೇನೇ ಪುಷ್ಪ, ಏನೇ ಮಾಡಿದೆ? ನಾನೇನು ಮಾಡಿಲ್ಲ ಸುಬ್ಬು. ಕಾಸ ಎತ್ತಿ ಅಂತ ಪ್ರತಿಭಟನೆ ಮಾಡಿದೆ ಅಷ್ಟೇ. ಅದಕ್ಕೆ ತಗೊಂಬಂದು ಜೈಲಿಗೆ ಹಾಕ್ಬಿಟ್ರು. ಪ್ರತಿಭಟನೆನಾ? ನಮಗೆ ಯಾಕೆ ಬೇಕಿತ್ತು ಅದೆಲ್ಲ? ಹಲೋ ಸರ್, ಬನ್ರಿ ಇಲ್ಲಿ. ಇದೇನು ದನಿನ್ ದೊಡ್ಡಿ ಏನ್ರಿ ನುಗ್ಗಕ್ಕೆ? ಪೊಲೀಸ್ ಸ್ಟೇಷನ್ನು. ಯಾರು ನೀವು? ಈಕೆ ನಮ್ಮ ವೈಫು ಸರ್. ವೈಫಾ? ಕಸ ಎತ್ತಾಕಿ ಅಂತ ಪ್ರತಿಭಟನೆ ಮಾಡೋದು ತಪ್ಪ ಸರ್? ಪ್ರತಿಭಟನೆ ಮಾಡಿದ ತಪ್ಪಲ್ಲ, ಆದರೆ ಕರ್ತವ್ಯ ನಿರತ ಪೊಲೀಸ್ನವ್ರ ಮೇಲೆ ಹಲ್ಲೆ ಮಾಡಿದ ತಪ್ಪು. ಅಲ್ಲೇನಾ? ಅಯ್ಯಯ್ಯೋ ಸುಬ್ಬು, ನಾನು ಅಲ್ಲೇ ಮಾಡಿಲ್ಲ. ಅಷ್ಟೇ ಅಲ್ಲ, ಯಾವನೋ ಒಬ್ಬ ಹುಡುಗನ ಜೊತೆ ಸೇರಿಕೊಂಡು ವಿಡಿಯೋ ಮಾಡಿ ಅದು CM ಆಫೀಸ್ವರೆಗೂ ತಲುಪೋ ಹಾಗೆ ಮಾಡಿರೋದು. ಹುಡುಗನ? ತಾಯಿ ಎಲ್ಲವ ಸುಬ್ಬು. ಈಗ ಕಮಿಷನ್ ಇಂದ ನಮಗೆ ನೋಟಿಸ್ ಬಂದಿದೆ. ನೋಟಿಸಲ್ಲಿ ಏನಂತಿದೆ ಸರ್? ಅದನ್ನು ನಾನು ನಿಮ್ಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸುಮ್ಮನೆ ಹೋಗಲ್ಲ, ಕೂತ್ಕೊಳ್ರಿ, ಹೋಗ್ರಿ.